ಸ್ನೇಹಿತರೆಲ್ಲರಿಗೂ ನಮಸ್ಕಾರ. ಸ್ಪೀಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನನ್ನ ಹೆಸರು ಭರತ್ ಕುಮಾರ್. ಇದು ಮುಂದೆ ಬರ್ತಾ ಇರ್ತಕ್ಕಂಥ ಪೊಲೀಸ್ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಮಾದರಿ ಪ್ರಶ್ನೆ ಪತ್ರಿಕೆ ಭಾಗ 10. ಸ್ನೇಹಿತರೆ, ಇಲ್ಲಿ ಬರ್ತಕ್ಕಂಥ ಪ್ರಶ್ನೆಗಳು ಸಂಭಾವನೀಯ ಪ್ರಶ್ನೆಗಳು ಅಂತ ಏನು ಕರಿತೀವಿ. ನೀವು ಇಂಟರ್ನೆಟಲ್ಲಿ ಮ್ಯಾಗಝಿನ್ಸ್ಗಳಲ್ಲಿ ಏನು ನೋಡ್ತೀರಾ, ಆ ರೀತಿಯಾದಂಥ ಪ್ರಶ್ನೋತ್ತರಗಳಾಗಿರ್ತವೆ. ಇದನ್ನೇ ಸ್ಟಡಿ ಮೆಟೀರಿಯಲ್ ಅಂತ ನೀವು ಅನ್ಕೋಬೇಡಿ. ಇದು ಜಸ್ಟ್ ಫಾರ್ ಯುವರ್ ಪ್ರಾಕ್ಟೀಸ್. ಊಟಕ್ಕೆ ಉಪ್ಪಿನಕಾಯಿ ಅಂತಾರಲ್ಲ, ಆ ರೀತಿಯಾಗಿ ಜಸ್ಟ್ ನೀವು ಪ್ರಾಕ್ಟೀಸ್ ಮಾಡೋದಕ್ಕೆ ಅನುಕೂಲ ಆಗಲಿ ಅಥವಾ ನೀವು ಕಲ್ತಿರೋದನ್ನು ರಿವೈಸ್ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗಲಿ ಅಂತ ಈ ಒಂದು ಸೀರೀಸನ್ನು ಮಾಡ್ತಿದ್ದೀನಿ. ಪೂರ್ಣವಾಗಿ ನೀವು ಈ ಸೀರೀಸ್ ಮೇಲೆ ಡಿಪೆಂಡ್ ಆಗಬೇಡಿ. ಸೊ ಇದೊಂದು ಸಣ್ಣ ಸಲಹೆ ನಿಮಗೆ. ಅತಿ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಸ್ಟಡಿ ಮೆಟೀರಿಯಲ್ಸ್ನ ಕಲೆಕ್ಟ್ ಮಾಡಬೇಕಾಗುತ್ತೆ, ತುಂಬ ಹೆಚ್ಚು ಓದಬೇಕಾಗುತ್ತೆ. ಯಾವುದೇ ಯೂಟ್ಯೂಬ್ ಚಾನಲ್ ಪರಿಪೂರ್ಣವಾದಂತಹ ಸ್ಟಡಿ ಮೆಟೀರಿಯಲ್ಸ್ನ ನಿಮಗೆ ಕೊಡೋಕ್ಕಾಗೋದಿಲ್ಲ. ಯಾವುದೇ ಇನ್ಸ್ಟಿಟ್ಯೂಟ್ಗಳು ಕೂಡ ಕೊಡೋಕ್ಕಾಗೋದಿಲ್ಲ. ಬಟ್ ಇನ್ಸ್ಟಿಟ್ಯೂಟ್ಗಳಲ್ಲಿ ಏನಪ್ಪ ಅಂದರೆ ಫ್ಯಾಕಲ್ಟಿ ಇರೋದ್ರಿಂದ, ತುಂಬ ವರ್ಷಗಳ ಎಕ್ಸ್ಪೀರಿಯನ್ಸ್ ಅವ್ರ ಹತ್ರ ಇರೋದ್ರಿಂದ ಅವರು ಪೇಪರ್ ಪ್ರಿಪ್ರೇಷನ್ಸಲ್ಲಿ ಸ್ವಲ್ಪ ಎಕ್ಸ್ಪರ್ಟ್ಸ್ ಇರ್ತಾರೆ. ಯೂಟ್ಯೂಬ್ ಚಾನಲ್ ನಡೆಸ್ತಕ್ಕಂಥವ್ರು ಅವರವರ ಅನುಭವದ ಆಧಾರದ ಮೇಲೆ ಅವರು ಪ್ರಶ್ನೋತ್ತರಗಳನ್ನು ತಯಾರು ಮಾಡ್ತಾರೆ. ಇದನ್ನೆಲ್ಲ ನೀವು ಸ್ಟಡಿ ಮೆಟೀರಿಯಲ್ನ ಒಂದು ಭಾಗವಾಗಿ ನೋಡಬೇಕು. ಇದನ್ನೇ ಪೂರ್ಣ ಸ್ಟಡಿ ಮೆಟೀರಿಯಲ್ ಆಗಿ ಬಳಸಬಾರ್ದು. ಹಾಗಾಗಿ ಹೆಚ್ಚಿನ ಪ್ರಮಾಣದಲ್ಲಿ ನೀವು ಪ್ರಯತ್ನವನ್ನು ಮಾಡಿ ಇದನ್ನು ಸಣ್ಣ ಸ್ಟಡಿ ಮೆಟೀರಿಯಲ್ ರೀತಿಯಾಗಿ ತೆಗೆದುಕೊಳ್ಳಿ ಅಂತ ನಾನು ನಿಮಗೊಂದು ಸಣ್ಣ ಸಲಹೆಯನ್ನು ನೀಡ್ತಿದ್ದೆ. ಸ್ನೇಹಿತರೆ, ಇದು 10ನೇ ಭಾಗ. ಭಾಗಶಃ ಮುಂದಿನ ಭಾಗಗಳನ್ನು ಮಾಡಬೇಕಾ ಬೇಡವಾ ಅನ್ನೋದನ್ನು ನೀವು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ತಿಳಿಸ್ಬೋದು. 1ರಿಂದ 10ನೇ ಭಾಗದ ತನಕ ಯಾವುದೇ ಪ್ರಶ್ನೆಗಳ ಬಗ್ಗೆ ಸಲಹೆಗಳಿದ್ರೆ, ತಪ್ಪಾಗಿದ್ರೆ ನೀವು ಡಿಸ್ಕ್ರಿಪ್ಷನಲ್ಲಿ ತಿಳಿಸ್ತಾ ಬನ್ನಿ. ನನ್ನ ಮುಂದಿನ ಭಾಗದಲ್ಲಿ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟ ಪ್ರಶ್ನೆ ಮತ್ತು ಉತ್ತರಗಳನ್ನು ನಾನು ನೀಡ್ತೀನಿ. ಜೊತೆಗೆ 1ರಿಂದ 10ನೇ ಭಾಗದ ತನಕ ಯಾವುದಾದ್ರೂ ಪ್ರಶ್ನೆಗಳು ತಪ್ಪಾಗಿದೆ ಅಂತ ಆದರೆ ಅದ್ರ ಬಗ್ಗೆ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ಮಾಹಿತಿಯನ್ನು ನೀಡ್ತೀನಿ. ಸೊ ನೀವು ಯಾವುದೇ ಪ್ರಶ್ನೆಗಳ ಬಗ್ಗೆ ತಪ್ಪಾಗಿದೆ ಅಂತ ನಿಮ್ಗೆ ಅನ್ಸಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಬಂದು ಆ ಒಂದು ಪ್ರಶ್ನೆ ಬಗ್ಗೆ ನೀವು ನನಗೆ ಉಲ್ಲೇಖ ಮಾಡ್ಬೋದು. ನಾನು ಆ ಪ್ರಶ್ನೆಯನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನನ್ನ ಮುಂದಿನ ವಿಡಿಯೋದಲ್ಲಿ ಮೊದಲ ಭಾಗದಿಂದ 10ನೇ ಭಾಗದ ತನಕ ಏನಾದರೂ ತಪ್ಪಾಗಿದ್ದರೆ ಅಲ್ಲಿ ಪ್ರಶ್ನೆಗಳನ್ನು ತೆಗೆದುಕೊಂಡು ನಿಮಗೆ ಸರಿಯಾದಂಥ ಉತ್ತರಗಳನ್ನು ತಿಳಿಸ್ಕೊಡ್ತೀನಿ. ಮತ್ತು ಮುಂದಿನ ಭಾಗದಲ್ಲಿ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನು ನಾನು ಸಂಬಂಧಪಟ್ಟ ವಿಡಿಯೋನ ನಾನು ಮಾಡ್ತಾಯಿದ್ದೀನಿ. ಇದಾಗಿತ್ತು ಸಣ್ಣ ಮಾಹಿತಿ. ಇನ್ನುಳಿದಂತೆ ಇವತ್ತಿನ ವಿಚಾರಕ್ಕೆ ನಾವು ಬರೋದಾದರೆ, ಮಾದರಿ ಪ್ರಶ್ನೆ ಪತ್ರಿಕೆ ಭಾಗ 10 ಉಳಿದಂಥ ಭಾಗಗಳನ್ನು ನೀವು ನೋಡಿಲ್ಲ ಅಂದರೆ ಆಸ್ ಯೂಶುವಲ್ ವಿಡಿಯೋ ಮೇಲೆ ಐ ಬಟನ್ ಇದೆ, ಹೋಗಿ ನೋಡಿ, ಅಥವಾ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೂಡ ಇದೆ, ಹೋಗಿ ನೋಡ್ಬೋದು. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಸೊ ಪ್ರಶ್ನೆ 1, ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ, ಸಂಕೇತಗಳ ಸಹಾಯದಿಂದ ಗುರುತಿಸಿ. ಏನು ಹೇಳಿಕೆ ಅಂತ ನೋಡೋದಾದರೆ, ಮ್ಯಾಂಡಲ್ ವಲಯವು ಭೂಮಿಯ ಅಂತರಾಳದ 2ನೆಯ ಹಾಗೂ ಮಧ್ಯಭಾಗದ ಪದರ ಆಗಿದೆ. ಇದು ಮೊದಲನೇದು. ಮ್ಯಾಂಡಲ್ ವಲಯವು ಹೆಚ್ಚು ಸಾಂದ್ರತೆಯುಳ್ಳ ಹಾಗೂ ಕಠಿಣ ಶಿಲಾವಸ್ತುಗಳಿಂದ ಕೂಡಿದ್ದು ಪ್ರಮುಖವಾಗಿ ಸಿಲಿಕಾನ್ ಮತ್ತು ಅಲ್ಯೂಮಿನಿಯಂ ಖನಿಜಗಳನ್ನು ಹೊಂದಿದೆ. ಇದು ಎರಡನೇದು. ಭೂಕವಚ ಮತ್ತು ಮ್ಯಾಂಡಲ್ ಸಂಬಂಧಿಸಿದ ವಲಯವನ್ನು ಗುಟೆನ್ಬರ್ಗ್ ಸೀಮಾ ವಲಯ ಎಂದು ಕರೆಯಲಾಗುತ್ತದೆ. ಇದು ಮೂರನೇದು. 3 ಹೇಳಿಕೆಗಳಿದೆ. ಇದರಲ್ಲಿ ಸರಿಯಾದಂಥ ಹೇಳಿಕೆ ಯಾವುದು? ಸೊ ಕೆಳಗಡೆ ಆಯ್ಕೆಗಳಿದೆ. ಸರಿಯಾದಂಥ ಉತ್ತರ ಆಯ್ಕೆ 1. ಮೊದಲನೇ ಹೇಳಿಕೆ ಮಾತ್ರ ಸರಿ ಇದೆ, ಉಳಿದಂಥ 2 ಹೇಳಿಕೆಗಳು ತಪ್ಪಾಗಿದೆ. ಮ್ಯಾಂಡಲ್ ವಲಯವು ಭೂಮಿಯ ಅಂತರಾಳದ 2ನೇ ಮತ್ತು ಮಧ್ಯಭಾಗದ ಪದರ ಆಗಿದೆ. 2ನೇ ಪ್ರಶ್ನೆಗೆ ನಾವು ಹೋಗೋದಾದ್ರೆ, ಈ ಕೆಳಗಿನವುಗಳಲ್ಲಿ ಸೂಕ್ತ ಜ್ವಾಲಾಮುಖಿಗಳು ಯಾವುವು? ಮೌಂಟ್ ವೆಸೂವಿಯಸ್, ಕಿಲಿಮಂಜಾವೋ, ಕೊರಾಂಗೊರೋ, ಅಂಕಾಂಕಗುವಾ. ಇವು 4ರಲ್ಲಿ ಸೂಕ್ತ ಜ್ವಾಲಾಮುಖಿಗಳು ಯಾವುವು ಅಂತ ನಾವು ಗುರುತಿಸಬೇಕು. ಸರಿಯಾದಂಥ ಉತ್ತರ ಆಯ್ಕೆ 1 ಎ ಮತ್ತು ಬಿ, ಅಂದರೆ ಮೌಂಟ್ ವೆಸೂವಿಯಸ್ ಮತ್ತು ಕಿಲಿಮಂಜಾವೋ ಇವೆರಡೂ ಕೂಡ ಸರಿಯಾದಂಥ ಉತ್ತರ ಆಗುತ್ತೆ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ, ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಭೂಕಂಪದ ಮೇಲ್ಮೈ ಅಲೆಗಳು ಅತ್ಯಂತ ನಿಧಾನಗತಿಯ ಅಲೆಗಳಾಗಿವೆ. ಮೊದಲನೇದು. ಎರಡನೇದು, ಈ ಅಲೆಗಳು ಅತ್ಯಂತ ಹಾನಿಕಾರಕ ಅಲೆಗಳಾಗಿವೆ. ಈ 2 ಹೇಳಿಕೆಗಳಲ್ಲಿ ಸರಿಯಾದಂಥ ಹೇಳಿಕೆ ಯಾವುದು ಅಂತ ಗುರುತಿಸಬೇಕು. ಸರಿಯಾದಂಥ ಉತ್ತರ ಆಯ್ಕೆ 2. ಆಯ್ಕೆ 3 ಎರಡೂ ಸರಿ. ಮೊದಲನೇ ಹೇಳಿಕೆನೂ ಸರಿ, ಎರಡನೇ ಹೇಳಿಕೆನೂ ಸರಿ. ಅದರಿಂದ ಆಯ್ಕೆ 3 ಎ ಮತ್ತು ಬಿ ಎರಡೂ ಸರಿ. ನದಿಯು ಸಮುದ್ರ ಸೇರುವ ಅಂತಿಮ ಭಾಗದಲ್ಲಿ
ಸಂಚಯದಿಂದ ನಿರ್ಮಿತವಾಗಿರುವ ಮೈದಾನಗಳನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಸರಿಯಾದಂತಹ ಉತ್ತರ ಆಯ್ಕೆ 2 ಮುಖಜ ಭೂಮಿ. ಅರ್ಧಚಂದ್ರಾಕೃತಿಯ ಮರಳು ದಿಣ್ಣೆಗಳು ಮತ್ತು ಲೋಯಸ್ ಮೈದಾನಗಳು ಈ ಕೆಳಗಿನ ಯಾವುದರ ಕಾರ್ಯದಿಂದ ನಿರ್ಮಿತವಾಗುತ್ತವೆ? ಸರಿಯಾದಂತಹ ಉತ್ತರ ಮಾರುತದ ಕಾರ್ಯದಿಂದ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಭಾರತ ಸಂವಿಧಾನದ 3ನೇ ವಿಧಿ ಅನ್ವಯ ರಾಜ್ಯಗಳ ಸರಹದ್ದುಗಳನ್ನು ಅಂತರ್ಬದಲಾವಣೆ ಮಾಡಬೇಕಾದರೆ ಮೊದಲು ರಾಷ್ಟ್ರಪತಿಗಳ ಪೂರ್ವಾನುಮತಿಯ ಮೇರೆಗೆ ಸಂಸತ್ತಿನಲ್ಲಿ ಮಸೂದೆಯನ್ನು ಮಂಡಿಸಬೇಕು. 2ನೇದು, ಸಂಸತ್ತು ಸರಳ ಬಹುಮತದಿಂದ ಹೊಸ ರಾಜ್ಯ ಸ್ಥಾಪನೆಗೆ ಮಸೂದೆಯನ್ನು ಅಂಗೀಕರಿಸಬಹುದು. ಸೊ 2 ಹೇಳಿಕೆಗಳು ಕೂಡ ಸರಿ ಇರೋದ್ರಿಂದ ಆಯ್ಕೆ 3 ಎ ಮತ್ತು ಬಿ ಮಾತ್ರ. ಎ ಮತ್ತು ಬಿ ಎರಡು ಸರಿ. ಈ ಕೆಳಗಿನ ಯಾವ ಸಂಸ್ಥಾನವನ್ನು ಮತದಾನದ ಮೂಲಕ ಭಾರತ ಒಕ್ಕೂಟಕ್ಕೆ ಸೇರ್ಪಡೆಗೊಳಿಸಲಾಯಿತು? 4 ಆಯ್ಕೆಗಳು ಹೈದರಾಬಾದ್, ಜುನಾಗಢ, ಜಮ್ಮು ಕಾಶ್ಮೀರ್ ಮತ್ತೆ ಸತಾರಾ. ಸರಿಯಾದಂತಹ ಉತ್ತರ ಆಯ್ಕೆ 4 ಬಿ ಮಾತ್ರ. ಇವು 4ರಲ್ಲಿ ಜುನಾಗಢವನ್ನು ಮಾತ್ರ ಮತದಾನದ ಮೂಲಕ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆ ಮಾಡಲಾಗಿದೆ. ಭಾರತದ ಪೌರತ್ವವನ್ನು ಈ ಕೆಳಗಿನ ಯಾವ ವಿಧಾನದ ಮೂಲಕ ಪಡೆದುಕೊಳ್ಳಬಹುದು? ಬೈ ಬರ್ತ್ ಜನನದ ಮೂಲಕ, ನೋಂದಾವಣಿಯ ಮೂಲಕ, ಭೂಪ್ರದೇಶ ಭಾರತಕ್ಕೆ ವಿಲೀನವಾಗುವ ಮೂಲಕ. ಇವು 3ರಲ್ಲಿ ಯಾವ್ದು ಸರಿ ಅನ್ನೋದು ಪ್ರಶ್ನೆ. 4 ಆಯ್ಕೆಗಳು ನಿಮಗೆ ಈ ರೀತಿಯಾಗಿದೆ. ಸರಿಯಾದಂತ ಉತ್ತರ 3 ಕೂಡ ಸರಿ. ಎ ಬಿ ಸಿ ಆಯ್ಕೆ 3. ಇವು 3 ಮೆಥಡ್ಗಳಿಂದ ಸರಿಯಾದಂತ ಉತ್ತರ ಸಿಗುತ್ತೆ. ಭಾರತ ಸಂವಿಧಾನದ 25ರಿಂದ 28ರವರೆಗಿನ ವಿಧಿಗಳು ಈ ಕೆಳಗಿನ ಯಾವ ಮೂಲಭೂತ ಹಕ್ಕಿನ ಬಗ್ಗೆ ವಿವರಿಸುತ್ತವೆ? ಸರಿಯಾದಂತ ಉತ್ತರ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಅಟಾರ್ನಿ ಜನರಲ್ ಅವರು ಭಾರತದ ಅತ್ಯುನ್ನತ ಕಾನೂನಾಧಿಕಾರಿಯಾಗಿದ್ದಾರೆ. 1ನೇದು. 2ನೇದು, ಇವರು ಸಾಲಿಸಿಟರ್ ಜನರಲ್ಗೆ ರಾಜೀನಾಮೆ ಪತ್ರವನ್ನು ಸಲ್ಲಿಸುವ ಮೂಲಕ ತಮ್ಮ ಹುದ್ದೆಯನ್ನು ತ್ಯಜಿಸಬಹುದು. ಸೊ ಈ ಪ್ರಶ್ನೆಗೆ ಸರಿಯಾದಂತಹ ಉತ್ತರ 1ನೇ ಹೇಳಿಕೆ ಸರಿ, 2ನೇ ಹೇಳಿಕೆ ತಪ್ಪು. ಈ ಕೆಳಗಿನವುಗಳಲ್ಲಿ ಅತಿ ಹೆಚ್ಚು ರಾಜ್ಯಸಭಾ ಸದಸ್ಯರನ್ನು ಹೊಂದಿರುವ ರಾಜ್ಯಗಳ ಸರಿಯಾದ ಇಳಿಕೆ ಕ್ರಮ ಯಾವುದು? ಸರಿಯಾದಂತಹ ಉತ್ತರ ಆಯ್ಕೆ 1 ಬಿ ಡಿ ಸಿ. ಅಂದ್ರೆ ಉತ್ತರ ಪ್ರದೇಶ ಮೊದಲು, ನಂತರ ಮಹಾರಾಷ್ಟ್ರ, ಆಮೇಲೆ ತಮಿಳುನಾಡು, ಕೊನೆಗೆ ಜಾರ್ಖಂಡ್. ಇಲ್ಲಿರ್ತಕ್ಕಂಥ 4 ಆಯ್ಕೆಗಳಲ್ಲಿ ಸಂಸತ್ತಿನ ಪ್ರಧಾನ ಕಾರ್ಯದರ್ಶಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಇವರು ಲೋಕಸಭೆಯ 2ನೇ ಮುಖ್ಯ ಅಧಿಕಾರಿಯಾಗಿದ್ದಾರೆ. ಇವರು ಸಂಸದೀಯ ಕಾರ್ಯಗಳ ನಿರ್ವಹಣೆ, ಚಟುವಟಿಕೆ ಮತ್ತು ಆಚರಣೆಗೆ ಸಂಬಂಧಿಸಿದಂತೆ ಸಭಾಪತಿಗೆ, ಸದನಕ್ಕೆ ಮತ್ತು ಸದಸ್ಯರಿಗೆ ಸಲಹೆಗಾರರಾಗಿರುತ್ತಾರೆ. ಇವರು ಯಾವುದೇ ರಾಜಕೀಯ ಪಕ್ಷದೊಂದಿಗೆ ಸಂಬಂಧವನ್ನು ಹೊಂದಿರುವುದಿಲ್ಲ. ಇವು 3 ಹೇಳಿಕೆಗಳು. ಸರಿಯಾದಂತಹ ಉತ್ತರ ಬಿ ಮತ್ತು ಸಿ. ಅಂದ್ರೆ 2ನೇ ಮತ್ತು 3ನೇ ಹೇಳಿಕೆ ಸರಿ, 1ನೇದು ತಪ್ಪಾಗಿದೆ. ಇವರು ಲೋಕಸಭೆಯ 2ನೇ ಮುಖ್ಯ ಅಧಿಕಾರಿಯಾಗಿದ್ದಾರೆ ಅನ್ನೋದು ತಪ್ಪು, ಉಳಿದಂತ 2 ಕೂಡ ಸರಿ. ಈ ಕೆಳಗಿನ ಹೇಳಿಕೆಯನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ರಾಜ್ಯಪಾಲರು ಶಾಸಕಾಂಗದ ಅಧಿವೇಶನವನ್ನು ಕರೆಯುವ, ಮುಂದೂಡುವ ಮತ್ತು ವಿಸರ್ಜಿಸುವ ಅಧಿಕಾರವನ್ನು ಹೊಂದಿದ್ದಾರೆ. ರಾಜ್ಯಪಾಲರು ರಾಜ್ಯ ಶಾಸಕರ ಅನರ್ಹತೆಯ ಬಗ್ಗೆ ವಿವಾದ ಉಂಟಾದರೆ ಅವುಗಳ ವಿಷಯದಲ್ಲಿ ಅಂತಿಮ ತೀರ್ಮಾನ ನೀಡುವ ಅಧಿಕಾರವನ್ನು ಹೊಂದಿದ್ದಾರೆ. ರಾಜ್ಯದ ಯಾವುದೇ ಮಸೂದೆಗಳು ಜಾರಿಯಾಗಬೇಕಾದರೆ ಅದಕ್ಕೆ ರಾಜ್ಯಪಾಲರ ಒಪ್ಪಿಗೆ ಅವಶ್ಯಕ. ಸರಿಯಾದಂತಹ ಉತ್ತರ 3 ಸರಿ, ಆಯ್ಕೆ 4 ಎಬಿಸಿ. ಜಿಲ್ಲಾ ನ್ಯಾಯಾಧೀಶರ ನೇಮಕಾತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಶೀಲಿಸಿ. ಜಿಲ್ಲಾ ನ್ಯಾಯಾಲಯದ ನ್ಯಾಯಾಧೀಶರನ್ನು ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರು ನೇಮಕ ಮಾಡುವರು. 2ನೇದು, ಜಿಲ್ಲಾ ನ್ಯಾಯಾಲಯದ ನ್ಯಾಯಾಧೀಶರನ್ನು ತಮ್ಮ ಸ್ವಇಚ್ಛೆಯಂತೆ ರಾಜ್ಯಪಾಲರು ನೇಮಕ ಮಾಡುವರು.
ಮೂರನೇದು, ಜಿಲ್ಲಾ ನ್ಯಾಯಾಧೀಶರನ್ನು ಮುಖ್ಯಮಂತ್ರಿಯ ಶಿಫಾರಸಿನ ಮೇರೆಗೆ ರಾಜ್ಯಪಾಲರು ನೇಮಕ ಮಾಡುತ್ತಾರೆ. ಆಯ್ಕೆ 4, ಜಿಲ್ಲಾ ನ್ಯಾಯಾಲಯದ ನ್ಯಾಯಾಧೀಶರನ್ನ ರಾಜ್ಯಪಾಲರು ಉಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರೊಂದಿಗೆ ಸಮಾಲೋಚನೆ ಮಾಡಿ ನೇಮಕ ಮಾಡುತ್ತಾರೆ. ಸರಿಯಾದ ಉತ್ತರ ಆಯ್ಕೆ 4. ಭಾರತದಲ್ಲಿ ನಾಣ್ಯಗಳು ದಶಮಾಂಶ ಪದ್ಧತಿಗೆ ಬದಲಾವಣೆಗೊಂಡ ವರ್ಷ. ಆಯ್ಕೆ 2, 1957. ವಸ್ತು ವೈವಿಧ್ಯತೆ ಮತ್ತು ಮಾರಾಟ ವೆಚ್ಚವು ಯಾವುದರ ವಿಶಿಷ್ಟ ಲಕ್ಷಣಗಳಾಗಿವೆ? ಪರಿಪೂರ್ಣ ಪೈಪೋಟಿ, ಸ್ವಾಮ್ಯಯುತ ಪೈಪೋಟಿ, ಏಕಸ್ವಾಮ್ಯ. ಇವು ಮೂರರಲ್ಲಿ ಯಾವುದು ಅಂತ ಸಂಕೇತಗಳಿದೆ, ಆಯ್ಕೆಗಳು ನಿಮಗೆ ಇದೆ. ಸರಿಯಾದಂಥ ಉತ್ತರ ಮೊದಲು ಮತ್ತು ಎರಡನೇ ಸರಿ, ಮೂರನೇದಾಗಲ್ಲ. ಅದರಿಂದ ಆಯ್ಕೆ 1 ಎ ಮತ್ತು ಬಿ, ಪರಿಪೂರ್ಣ ಪೈಪೋಟಿ ಮತ್ತು ಸಾಮ್ಯಯುತ ಪೈಪೋಟಿ. ಆಹಾರ ಭದ್ರತೆಯ ಮುಖ್ಯ ಉದ್ದೇಶವೇನು? ನಗರದ ಬಡವರಿಗೆ ಆಹಾರ ಭದ್ರತೆ ಒದಗಿಸುವುದು, ಆಹಾರ ಉತ್ಪಾದನೆಯನ್ನು ಹೆಚ್ಚು ಮಾಡುವುದು, ಬೆಲೆ ಸ್ಥಿರತೆಯನ್ನು ಕಾಪಾಡುವುದು, ಹಸಿದವರಿಗೆ ಆಹಾರವನ್ನು ಒದಗಿಸುವುದು. ಸರಿಯಾದಂಥ ಉತ್ತರ 1, 2, 3, ಆಯ್ಕೆ 4. ಇವು 3 ಕೂಡ ತಪ್ಪಾಗತ್ತೆ. ಆಯ್ಕೆ 4 ತಪ್ಪಾಗತ್ತೆ. ಆಯ್ಕೆ 3 ಡಿ ಮಾತ್ರ. ಅಂದ್ರೆ ಹಸಿದವರಿಗೆ ಆಹಾರವನ್ನು ಒದಗಿಸುವುದೇ ಆಹಾರ ಭದ್ರತೆಯ ಮೂಲ ಉದ್ದೇಶ. ಕೇಂದ್ರ ಸಹಕಾರಿ ಬ್ಯಾಂಕ್ಗಳು ಈ ಕೆಳಗಿನ ಯಾವುದರೊಂದಿಗೆ ನೇರ ಸಂಪರ್ಕವನ್ನು ಹೊಂದಿರುತ್ತವೆ? ಭೂ ಅಭಿವೃದ್ಧಿ ಬ್ಯಾಂಕ್, ಕೇಂದ್ರ ಸರ್ಕಾರ, ರಾಜ್ಯ ಸಹಕಾರಿ ಬ್ಯಾಂಕ್ ಮತ್ತೆ ಭಾರತೀಯ ರಿಸರ್ವ್ ಬ್ಯಾಂಕ್. ಸರಿಯಾದಂಥ ಉತ್ತರ ಆಯ್ಕೆ 2 ಸಿ ಮಾತ್ರ. ಅಂದ್ರೆ ಕೇಂದ್ರ ಸರ್ಕಾರ ಜೊತೆ ನೇರ ಸಂಬಂಧವನ್ನ ಹೊಂದಿರ್ತವೆ. ಈ ಕೆಳಗಿನ ಯಾವ ಅರ್ಥಶಾಸ್ತ್ರಜ್ಞರು ಅರ್ಥಶಾಸ್ತ್ರವನ್ನು ಸಂಪತ್ತಿನ ಉತ್ಪಾದನೆ, ವಿತರಣೆ ಮತ್ತು ಅನುಭೋಗವನ್ನು ಅಧ್ಯಯನ ಮಾಡುವ ವಿಜ್ಞಾನವೆಂದು ವ್ಯಾಖ್ಯಾನಿಸಿದ್ದಾರೆ? ಲಿಯೋನಲ್ ರಾಬಿನ್ಸ್, ಆಲ್ಫ್ರೆಡ್ ಮಾರ್ಷಲ್, ಆಡಮ್ ಸ್ಮಿತ್, ಜೆ.ಎಸ್. ಮಿಲ್. ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ 3 ಆಡಮ್ ಸ್ಮಿತ್ ಅವರು ಮತ್ತೆ ಜೆ.ಎಸ್. ಮಿಲ್ ಅವರು. ಯಾವ ಅನಿಲಗಳು ಸಂಪರ್ಕಕ್ಕೆ ಬರುವುದರಿಂದ ಗಣಿಗಳಲ್ಲಿ ಸ್ಫೋಟ ಸಂಭವಿಸುತ್ತದೆ? ಸರಿಯಾದ ಉತ್ತರ ಮೀಥೇನ್ ಮತ್ತು ಆಮ್ಲಜನಕ. ನೀರಿನ ಶಾಶ್ವತ ಗಡಸುತನಕ್ಕೆ ಕಾರಣವಾಗುವ ವಸ್ತು ಯಾವುದು? ಸರಿಯಾದಂತಹ 4 ಆಯ್ಕೆಗಳಿದೆ, ಜೊತೆಗೆ ಸಂಕೇತಗಳಿದೆ. ಸರಿಯಾದಂಥದ್ದು ಆಯ್ಕೆ 4 ಡಿ ಮಾತ್ರ, ಅಂದರೆ ಕ್ಯಾಲ್ಸಿಯಂ ಕ್ಲೋರೈಡ್ ಮಾತ್ರ. ಡ್ಯೂಟೇರಿಯಂ ಇದು ಈ ಕೆಳಗಿನ ಯಾವುದರ ಸಮಸ್ಥಾನಿ ಅಥವಾ ಐಸೋಟೋಪ್ ಆಗಿದೆ? ಜಲಜನಕನ, ಸಾರಜನಕನ, ಆಮ್ಲಜನಕನ ಅಥವಾ ಹೀಲಿಯಂ? ಸರಿಯಾದಂಥ ಉತ್ತರ ಜಲಜನಕ. ಈ ಕೆಳಗಿನ ಲೋಹಗಳು ಮತ್ತು ಅವುಗಳ ಅದಿರನ್ನು ಹೊಂದಿಸಿ ಬರೆಯಿರಿ. ಒಂದು ಕಡೆ ಲೋಹಗಳು, ಇನ್ನೊಂದು ಕಡೆ ಅದಿರುಗಳು. ಸರಿಯಾದಂಥ ಉತ್ತರ ಆಪ್ಷನ್ 2, ಅಂದ್ರೆ ಅಲ್ಯೂಮಿನಿಯಂ ಬಾಕ್ಸೈಟು, ಪಾದರಸ, ಸಿನ್ನೆಬಾರ್, ಸೀಸ, ಗೆಲೇನ, ತಾವರ, ಎಸಿಟಿರೈಟ್. ಈ ಕೆಳಗಿನ ಗಾಜುಗಳು ಮತ್ತು ಅವುಗಳ ಬಣ್ಣಗಳಿಗೆ ಕಾರಣವಾಗುವ ರಾಸಾಯನಿಕಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಜೋಡಿ ಸರಿಯಾದ ಹೊಂದಾಣಿಕೆಯಾಗಿಲ್ಲ? ಸರಿಯಾದಂಥ ಉತ್ತರ ಆಯ್ಕೆ 3 ನೀಲಿ ಬಣ್ಣದ ಗಾಜು, ಮ್ಯಾಂಗನೀಸ್ ಡೈಆಕ್ಸೈಡ್. ಇದು ಸರಿಯಾದಂಥ ಹೊಂದಾಣಿಕೆ ಅಲ್ಲ. ಇನ್ನು ಇವು 3 ಕೂಡ ಸರಿಯಾದಂಥ ಹೊಂದಾಣಿಕೆ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದ ಸಂಕೇತದಿಂದ ಗುರುತಿಸಿ. ಕೋಬಾಲ್ಟ್ 60 ಸಾಮಾನ್ಯವಾಗಿ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ. ಇದು ಬೀಟಾ ಕಿರಣಗಳನ್ನು ಹೊರಸೂಸುತ್ತದೆ. ಇದೆರಡು ಹೇಳಿಕೆಗಳು. ಇದರಲ್ಲಿ ಮೊದಲನೇದು ಸರಿ, ಎರಡನೇದು ತಪ್ಪು. ಇದರಿಂದ ಆಯ್ಕೆ 1 ಎ ಸರಿ, ಬಿ ತಪ್ಪು.
ಬೈಜಿಕ ಸ್ಥಾವರಗಳಲ್ಲಿ ನ್ಯೂಟ್ರಾನ್ಗಳ ವೇಗವನ್ನು ತಗ್ಗಿಸಲು ಈ ಕೆಳಗಿನ ಯಾವುದನ್ನು ಬಂಧಕವಾಗಿ ಬಳಸುತ್ತಾರೆ? ಸರಿಯಾದಂಥ ಉತ್ತರ ಆಯ್ಕೆ 1 ಗ್ರಾಫೈಟ್. ಆಲ್ಕೇನ್ಗಳು ಮತ್ತು ಅವುಗಳ ಅಣುಸೂತ್ರಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿಲ್ಲ? ಸರಿಯಾದಂಥ ಉತ್ತರ ಆಯ್ಕೆ 4 ಅಕ್ಟೇನ್. ಇವು 3 ಸರಿ ಇದೆ, ಇದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ. ಈ ಕೆಳಗಿನವುಗಳಲ್ಲಿ ಜಲಾನಿಲ ಅಥವಾ ವಾಟರ್ ಗ್ಯಾಸ್ ಇದರ ಘಟಕಗಳು ಯಾವುವು? ಕಾರ್ಬನ್ ಮಾನಾಕ್ಸೈಡ್, ಹೈಡ್ರೋಜನ್, ನೈಟ್ರೋಜನ್, ಇಂಗಾಲದ ಡೈಆಕ್ಸೈಡ್. ಸರಿಯಾದಂಥ ಉತ್ತರ ಕಾರ್ಬನ್ ಮಾನಾಕ್ಸೈಡ್ ಮತ್ತು ಹೈಡ್ರೋಜನ್. ಆಯ್ಕೆ 3 ಎ ಮತ್ತು ಬಿ ಮಾತ್ರ. ಈ ಕೆಳಗಿನ ಪರಿಮಾಣಗಳು ಮತ್ತು ಅವುಗಳ ಏಕಮಾನಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆಯಾಗಿದೆ? ಸರಿಯಾದಂಥದ್ದು ವಿದ್ಯುತ್ ರೋಧ, ಓಮ್. ಈ ಕೆಳಗಿನವುಗಳಲ್ಲಿ ಪ್ಯಾರಾಕಾಂತೀಯ ವಸ್ತುಗಳಿಗೆ ಉದಾಹರಣೆಗಳು ಯಾವುವು? ಸರಿಯಾದಂಥ ಉತ್ತರ ಆಯ್ಕೆ 3 ಅಲ್ಯೂಮಿನಿಯಂ ಮತ್ತು ಪ್ಲಾಟಿನಂ. ಸ್ನೇಹಿತರೆ, ಕೆಪಿಎಸ್ಸಿ ಮತ್ತು ಆರ್ಆರ್ಬಿ ಪರೀಕ್ಷೆಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಹೆಚ್ಚಿನ ವಿವರಣೆಯೊಂದಿಗೆ ಇನ್ನಷ್ಟು ಪ್ರಶ್ನೋತ್ತರಗಳನ್ನು ನಾವು ನೋಡಬೇಕು ಅನ್ನೋದಾದರೆ ನನ್ನ ಏಕಲವ್ಯ ಯೂಟ್ಯೂಬ್ ಚಾನಲ್ಗೆ ನೀವು ವಿಸಿಟ್ ಕೊಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಯಾವ ಒಂದು ಚಾನಲ್ನ ಲಿಂಕ್ ನಿಮಗೆ ಸಿಗುತ್ತೆ, ಅಥವಾ ವಿಡಿಯೋದ ಮೇಲೆ ಐ ಬಟನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ ನೀವು ಆ ಒಂದು ಚಾನಲ್ ಹೋಗಿ ನೋಡ್ಬೋದು. ಸುಮಾರು 45 ನಿಮಿಷ ಕಾಲಾವಧಿಯ 3 ವಿಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ಕರೆಂಟ್ ಅಫೇರ್ಸು ಮತ್ತು ಪ್ರಚಲಿತ ವಿದ್ಯಮಾನಗಳಿಗೆ ಸಂಬಂಧಪಟ್ಟ ಹಾಗೆ ಸಾಮಾನ್ಯವಾಗಿ ಸಂವಿಧಾನ, ಇತಿಹಾಸ, ಅರ್ಥಶಾಸ್ತ್ರ ಮತ್ತು ಭೂಗೋಳಶಾಸ್ತ್ರದಿಂದ ಬರ್ತಕ್ಕಂತಹ ಹಲವಾರು ಪ್ರಶ್ನೋತ್ತರಗಳನ್ನು ಡೀಟೇಲ್ ಅನಾಲಿಸಿಸ್ ಮಾಡಿ ಒಂದು ವಿಡಿಯೋವನ್ನು ಕೊಟ್ಟಿದ್ದೀನಿ. ಸುಮಾರು 45 ನಿಮಿಷದ ಕಾಲಾವಧಿಯ 3 ವಿಡಿಯೋಗಳು ನಿಮಗೆ ಅಲ್ಲಿ ಸಿಗುತ್ತೆ. ನಿಮ್ಗೆ ಯಾರಿಗೆ ಇಂಟ್ರೆಸ್ಟ್ ಇದೆ ಅಲ್ಲಿ ಹೋಗಿ ಆ ಒಂದು ವಿಡಿಯೋವನ್ನು ನೋಡ್ಬೋದು. ಎಲ್ಲ KPSC ಪರೀಕ್ಷೆಗಳಿಗೂ ಕೂಡ ಅದು ಉಪಯೋಗ ಆಗುತ್ತೆ. ಇದಾಗಿತ್ತು ಇಂದಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮೊದಲನೇ ಪಾರ್ಟಿಂದ 10ನೇ ಪಾರ್ಟ್ ತನಕ ಯಾವುದೇ ಪ್ರಶ್ನೆಗಳು ತಪ್ಪಾಗಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ನನಗೆ ತಿಳಿಸ್ಕೊಡಿ. ಆ ಒಂದು ಎಲ್ಲ ಪಾರ್ಟ್ಗಳಲ್ಲಿ ಏನಾದರೂ ಮಿಸ್ಟೇಕ್ಸ್ ಇರೋ ಕ್ವಶನ್ಸ್ನ ನಾನು ಮುಂದಿನ ಪಾರ್ಟಲ್ಲಿ ತಿದ್ದುಪಡಿ ಮಾಡ್ತೀನಿ. ಅಂದರೆ ಸರಿಯಾದಂಥ ಪ್ರಶ್ನೆಗಳೇನು ಅನ್ನೋದರ ವಿವರಣೆಯನ್ನು ಕೊಡ್ತೀನಿ. ಜೊತೆಗೆ ಮ್ಯಾಥಮೆಟಿಕ್ಸ್ಗೆ ಸಂಬಂಧಪಟ್ಟ ಹಾಗೆ ಪೂರ್ಣ ಪೇಪರನ್ನು ನಾನು ಮುಂದಿನ ಪಾರ್ಟಲ್ಲಿ ಕೊಡೋ ಪ್ರಯತ್ನ ಮಾಡ್ತೀನಿ. ಇದಾಗಿತ್ತು ಇಂದಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.